ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಣ್ಣ ಒಂದ್ ನಿಮಿಷ. ಏನಪ್ಪ ಶಿವು? ಅಣ್ಣ ನೀವ್ ಅನ್ಕೊಂಡಂಗೆ ನಾನ್ ಜಗಳಕ್ಕೆ ಹೋಗಿರ್ಲಿಲ್ಲ ಅಣ್ಣ. ನಾನಲ್ಲಿ ಹೋಗಿದ್ದೆ ಏನಕ್ಕೋ ಅದು ಬೇರೆ ತರ ಕಾಣಿಸ್ಬಿಡ್ತು. ನಾನ್ ಬದಲಾಗಿವ್ನಣ್ಣ. ಶಿವು, ಪ್ರಕೃತಿನೇ ಬದಲಾಗ್ತದೆ, ದಿನಗಳೇ ಬದಲಾಗ್ತದೆ. ನಿನ್ನೆ ಇದ್ದಂಗೆ ಇವತ್ತಿರಲ್ಲ, ಇವತ್ತಿನ ತರ ನಾಳೆ ಇರೋದಿಲ್ಲ. ನೀನ್ ಬದಲಾಗಿರೋದೇ ನಮ್ಗೆ ಖುಷಿಯಪ್ಪ. ಅಣ್ಣ ಈ ವಿಷಯ ಯಾವತ್ತೋ ಮಣ್ಣಲ್ಲಿ ಮಣ್ಣಾಗೋಗೈತೆ. ಯಾವತ್ತು ಯಾರಿಗೂ ಈ ವಿಷಯನ ಹೇಳ್ಬೇಡಣ. ನಿನ್ ಕೈ ಮುದ್ದು ಕೇಳ್ಕತೀನಿ. ನನ್ ಹೆಂಡತಿ ಗೊತ್ತಾದ್ರೆ ಅವಳು ನೊಂದ್ಕೊಂಡು ನನ್ ಬಿಟ್ಟು ಹೊಂಟೋಯ್ತಾಳೆ. ಅದನ್ನೆಲ್ಲ ನಾನು ಯಾಕಪ್ಪ ಹೇಳಿ? ಯೋಚನೆ ಮಾಡಬೇಡ, ಹೋಗ್ಬಾ. ನಿನ್ನ ಹೆಂಡತಿ ಜೊತೆ ನೆಮ್ಮದಿಯಾಗಿರು, ಸರಿನಾ? ಬರ್ಲಾ? ಮಕ್ಕಳವ ಯಾವತ್ತೋ ಉರ್ದಿರೋ ಬೆಂಕಿ ಇವತ್ತಿಗೆ ಆರೋಗಿ ಬೂದಿ ಆಗ್ಬಿಟ್ಟೈತಿ ಅಂತ ನಾನ್ ಅನ್ಕೊಂಡ್ರೆ ಆ ಬೂದಿ ದಿನಕ್ಲು ಅಳ್ಸೋಗಿ ಕೆಂಡ ಕಾಣ್ತೈತಿ. ಬ್ಯಾಡ ಕಣವ, ಬ್ಯಾಡ. ಇದರಿಂದ ನಾನು ಪಾರು ಬ್ಯಾರೆ ಆಗದ್ ಬ್ಯಾಡ. ಅವ್ವ ಮಕ್ಕಳವ, ಈ ಕೆಂಡ ಆರಿಸ್ಬಿಡವ, ಆದಷ್ಟು ಬೇರೆ ಆರಿಸ್ಬಿಡು. ಮಕ್ಕಳವ, ಉರಿತಿರೋ ಕೆಂಡನ ಹಾರಿಸು ಅಂದ್ರೆ ನಾನು ಹಚ್ಚಿರೋ ಕರ್ಪೂರ ಹಾರಿಸಿ ಕೆಡ್ತಾ ಇರ್ತದೆ ಅಂತ ಸೂಚನೆ ಕೊಡ್ತಿದ್ಯಾ? ನಾನೇನವ ಮಾಡ್ಲಿ ಇವಾಗ? ನಿನ್ ಮಗಿಗೆ ಯಾಕವ ಇಂಥ ಶಿಕ್ಷೆ? ಯಾಕವ ಇಂಥ ಶಿಕ್ಷೆ? ಮಾವಯ್ಯ ಎಲ್ಲಿದ್ದೀರಾ? ಊಟಕ್ಕೆ ಬನ್ನಿ ಮಾವಯ್ಯ. ಮಾವಯ್ಯ, ಮಾವಯ್ಯ, ಅಯ್ಯೋ ಮಾವಯ್ಯ, ಇಲ್ಲೊಬ್ರೆ ಕುತ್ಕೊಂಡು ಏನ್ ಮಾಡ್ತಿದ್ದೀರಾ? ಏನಿಲ್ಲ ಕಣವ, ಸುಮ್ಕೆ ಕುತ್ಕೊಂಡಿದ್ದೆ. ಸುಮ್ಕಿ ಕೂತ್ಕತಿಯಪ್ಪಯ್ಯ. ಕೆಲ್ಸ ಮಾಡುವ, ನಾನ್ ಹಳೆ ನೋಟ್ ಪುಸ್ತಕ ತಂದು ಕೊಡ್ತೀನಿ, ಅದ್ರಾಗೆ ಕತೆ ಬರಿ ಕೊಡ್ತಾ ಹೆಂಗ್ ಬಿಡೋದು ಅಂತವ. ಸರಿ ನಡಿ, ಎಲ್ಲ ಊಟ ಮಾಡಮ್ಮ ಬಾ. ನನ್ಗೆ ಹಸಿವಲ್ಲ ಕಣಪ್ಪ, ನೀವು ಉಂಡ್ರೆ ಸುಮ್ಕಿರು. ಅಪ್ಪಯ್ಯ, ಮುಂಚೆ ಆದ್ರೆ ನೀ ಕುಡ್ಕ ಬರ್ತಿದ್ದೆ, ನಿಂಗೆ ನಮ್ ಜೊತೆ ಕೂರಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಕುಡ್ತಾ ಬಿಟ್ಟಿದ್ಯಾ, ಒಟ್ಟಿಗೆ ಕುತ್ಕೊಂಡು ಊಟ ಮಾಡು ಬಾ. ತುಂಬಿದ ಮನೆ ಅನ್ಸ್ಕೊಳ್ಳೋದೆ ಒಟ್ಟಿಗೆ ಕೂತು ಊಟ ಮಾಡಿದಾಗ ಮಾವಯ್ಯ. ಈಗಿನ ಕಾಲದಲ್ಲಿ ಅದೆಲ್ಲ ಎಲ್ಲಿದೆ? ಈಗಂತೂ ಎಲ್ಲಾರ್ಗೂ ಒಬ್ಬೊಬ್ರಿಗೆ ರೂಮ್ ಬಂದ್ಬಿಟ್ಟಿದೆ. ರೂಮಲ್ಲಿ ಟಿವಿ ಬೇರೆ, ಎಲ್ಲರೂ ರೂಮಲ್ಲೇ ಕೂತ್ಕೊಂಡು ಊಟ ಮಾಡಿ ಸುಮ್ಮನಾಗ್ಬಿಡ್ತಾರೆ. ಮಾವಯ್ಯ, ಆ ಥರ ನಮ್ಮ ಮನೇಲಿ ಆಗದ್ ಬೇಡ. ಅದಕ್ಕೆ ಬನ್ನಿ ಊಟ ಮಾಡೋಣ. ಪಾರುನೆ ಆಟದ ಪ್ರೀತಿಯಿಂದ ಬನ್ನಿ ಮಾವಯ್ಯ ಅಂತಿದ್ರೆ ಬನ್ನಿ ಮಾವಯ್ಯ, ಬನ್ನಿ ಮಾವಯ್ಯ, ಬನ್ನಿ ಮಾವಯ್ಯ. ಮಾವಯ್ಯ ಈ ಸೀರೆ ನೋಡ್ತಾ ಬೇಜಾರಲ್ಲಿದ್ರಲ್ಲ, ಯಾಕಿರ್ಬೋದು? ಮಾವಯ್ಯ ಯಾವತ್ತೋ ಸೀರೆ ಇಟ್ಕೊಂಡಿದ್ರಲ್ಲ, ಯಾರ್ದಿರ್ಬೋದದು? ಯಾವತ್ತೂ ನಮ್ಮ ಮಾವಯ್ಯ ಈ ಥರ ಒಂದು ವಸ್ತುನ ಹಿಡ್ಕೊಂಡು ಯೋಚನೆ ಮಾಡ್ತಿದ್ದು ನಾನು ನೋಡೇ ಇಲ್ಲ. ಏನಿರ್ಬೋದು? ಮಕ್ಕಳವ ಏನ್ ಸೂಚನೆ ಕೊಡ್ತಾವಳೆ? ಯಾಕೆ ಹಿಂಗಾಯ್ತೈತೆ? ಎಲ್ಲ ಸರಿಯಾಗೈತೆ, ನೆಮ್ಮದಿ ಬತ್ತೈತೆ ಅನ್ನೋದ್ರೊಳಗೆ ಇನ್ನೊಂದು ತಂದಲ್ಲವ ತಾಯಿ. ನಾನೇನ್ ತೆಪ್ಪು ಮಾಡ್ಯಾನಿ? ಮಾವ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಬಾರು. ನಂಗೆ ಗೊತ್ತು, ಹರಕೆ ಅಂತ ಹೇಳಿದ್ಯಲ್ಲ,
ಅದ್ರ ಬಗ್ಗೆ ತಾನೆ. ಹ್ಞೂ ಪಾರು, ಅದೇ ಮಾವನಿಗೋಸ್ಕರ ಕಠಿಣವಾದ ವ್ರತ ಮಾಡ್ಬೇಕಲ್ವಾ, ಅದಕ್ಕೆ ಸಿಡಿ ಉತ್ಸವ ಮಾಡುಮ ಅಂತ ಯೋಚನೆ ಮಾಡ್ತೀನಿ. ಸಿಡಿ ಉತ್ಸವನ ಹಂಗಂದ್ರೇನು? ಅಂದರೆ ಈ ಬೆನ್ನಿನ ಚರ್ಮಕ್ಕೆ ಕೊಕ್ಕೆ ಸಿಕ್ಸೋದು, ಆಮ್ಯಾಕೆ ಕಂಬದ ಮ್ಯಾಕೆ ನೇತಾಕ್ತಾರೆ. ಮಾವ ಏನ್ ಹೇಳ್ತಿದ್ಯಾ ನೀನು? ಅಷ್ಟೊಂದು ಕಷ್ಟಪಟ್ಟು ಯಾರಾದ್ರೂ ಏನಾದ್ರು ಮಾಡ್ತಾರಾ? ಎಲ್ಲರೂ ಮಾಡ್ತಾರೆ ಪಾರು, ನಿಂಗೆ ಗೊತ್ತಿಲ್ಲ ಆಟೆಯ. ಈಗ ನಾವು ಬೇಡ್ಕೊಳ್ಳೋ ಬರ ಏಟೊಂದು ದೊಡ್ಡದಾಗಿರುತ್ತೋ, ನಾವು ಮಾಡೋ ವ್ರತನೂ ಆಟೊಂದು ಉಗ್ರವಾಗಿರುತ್ತಂತೆ. ನಮ್ಮಪ್ಪ ಮಾಡ್ತಿರೋ ನಾಟಕಕ್ಕೆ ನೀನ್ ಬಲಿಯಾಗ್ಬೇಕಾ ಮಾವ? ಇಲ್ಲ, ನಾನು ಇದನ್ನ ಮಾಡೋದಕ್ಕೆ ಬಿಡಲ್ಲ. ಆಳುಗಳಿಗೆ 40,000, ಗೊಬ್ಬರ 12,000, ಬೀಜಕ್ಕೆ 8,000, ಟ್ಯಾಕ್ಟ್ರು 12,000. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಏನಪ್ಪ ಇದು? ಈ ಖರ್ಚೆಲ್ಲ ನೋಡ್ತಾ ಇದ್ರೆ ಆಕಾಶನೇ ಮುಟ್ಟಂಗಿದೆ. ಮಾದಪ್ಪ, ಕಾಲ ಏನು ಅಲ್ಲೇ ನಿಂತೈತಾ? ಬದಲಾಗೈತಾನೆ, ಹಂಗೆ ಖರ್ಚು ಜಾಸ್ತಿ ಆಯ್ತದೆ. ಆದಾಯಕ್ಕಿಂತ ಖರ್ಚೇ ಜಾಸ್ತಿ ಆಗ್ತಾ ಇದ್ರೆ ನಮ್ಮಂಥ ರೈತರು ಕೃಷಿ ಮಾಡೋದು ಹೆಂಗೆ ಅಂತೀನಿ. ಭಗವಂತ ರೈತರ ಕೈನ ಅವನ ಜೇಬಲ್ಲಿ ಇಟ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ ಅಂತ ಕಾಣುತ್ತೆ. ರೈತ ಮಳೆ ಬರಲಿ ಅಂತ ಕೈನ ಮೇಲೆ ಹೊತ್ಕೊಂಡು ಕೂತ್ಕೊಳ್ತಾನೆ. ಆಮೇಲೆ ಮಳೆನೇ ಬರಲಿಲ್ವಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂರ್ತಾನೆ. ಆಮೇಲೆ ಇಷ್ಟೆಲ್ಲ ಖರ್ಚಾಗೋಯ್ತಲ್ಲ ಅಂತ ಕೈನ ಹೊತ್ಕೋತಾನೆ. ಮಾಡಿದ ಸಾಲ ತೀರ್ಸೋಕ್ಕಾಗದೆ ಒಂದಿನ ಇಡೀ ಜಗತ್ತನ್ನೇ ಬಿಟ್ಟು ಹೊಂಟೋಗ್ತಾನೆ. ರೈತರ ನೋವು ಯಾವ ಶತ್ರುಗೂ ಬರಬಾರ್ದಕ್ಕ. ಮಾದಪ್ಪ, ಅವಾಗ ಜೈ ಜವಾನ್ ಜೈ ಕಿಸಾನ್ ಅಂತ ಇತ್ತಲ್ಲ, ಈಗಲೂ ಆಯ್ತಾ? ಪ್ರಯೋಜನ ಇಲ್ಲ ಕಣಕ್ಕ. ಎಲ್ಲರೂ ಆಶ್ವಾಸನೆ ಕೊಡೋರೇ ಆಗೋಗ್ಬಿಟ್ರು. ರೈತರ ಕೈ ಹಿಡಿದು ನಡಿಯಪ್ಪ ಅಂತ ಮುಂದೆ ನಡೆಸೋರು ಬೇಕಕ್ಕ. ಎಕರೆಗಟ್ಟಲೆ ಜಮೀನಿರೋರು ನಮಗೆ ಇಷ್ಟು ಕಷ್ಟ ಆಗ್ತಾ ಇರಬೇಕಾದ್ರೆ ಈ ಸಣ್ಣ ಪುಟ್ಟ ರೈತರಿಗೆ ಇನ್ನೆಷ್ಟು ಕಷ್ಟ ಆಗಬಾರ್ದು. ಆಶ್ವಾಸನೆಗಳಿಗೆಲ್ಲ ಬಗ್ಬಾರ್ದು ಕಣಕ್ಕ, ಆಗಲೇ ಉದ್ಧಾರ ಆಗೋದು ರೈತರು. ಹೌದು ಮಾವ, ನಂಗೂ ಆಶ್ವಾಸನೆ ಗಿಶ್ವಾಸನೆ ಎಲ್ಲ ಬೇಡ. ಡೈರೆಕ್ಟ್ ಆಗಿ ಮಾತು ಕೊಟ್ರೆ ಮಾತ್ರ ನಾನು ನಂಬೋದು. ಮಾತಾ? ಏನವ್ವ ತಾಯಿ, ನೀನು ಕೇಳಿದ್ರೆ ನಾನು ಮಾತೇ ಕೊಡೋದು, ಆಶ್ವಾಸನೆ ಕೊಡಲ್ಲ ನಾನು. ಅದೇನಂತ ಹೇಳವ್ವ? ಮಾವ, ಹೆಸರು ಚೇಂಜ್ ಮಾಡಬೇಕಿತ್ತು ನೀವು. ಹೆಸರ? ಅಯ್ಯೋ ಭಗವಂತನೇ, ನಾನು ಹುಟ್ಟುವಾಗ ನಮ್ಮಮ್ಮಂಗೆ ತುಂಬ ಕಷ್ಟ ಆಗಿತ್ತಂತೆ. ಕೊನೆಗೆ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ಅಂದರೆ ಆಗಲ್ಲ ಅಂದ್ರಂತೆ. ಆಗ ನಮ್ಮಪ್ಪ, ಅಪ್ಪ ಮಾದಪ್ಪ ಅಂತ ಹೇಳಿದ್ದೆ, ನಾನು ದಬಕ್ಕಂತ ಭೂಮಿಗೆ ಬಂದ್ಬಿಟ್ಟೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ